ವಾಮನ ಸಿನಿಮಾ ಇವತ್ತು ಅದ್ದೂರಿಯಾಗಿ ತೆರೆ ಕಂಡಿದೆ. ಸೊ ಇವತ್ತು ಥಿಯೇಟರ್ ವಿಸಿಟ್ ಮಾಡ್ತಿರುವಂತಹ ಶೋಕ್ದರ್ ಧನ್ವೀರ್ ಗೌಡ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್, ಬಜಾರಲ್ಲಿ ನಿಮ್ಮದೇ ಹವಾ ನಡೀತಿದೆ, ಎಲ್ಲಿ ನೋಡಿದ್ರು ಇವತ್ತು ವಾಮನದ್ದೇ ಅಬ್ಬರ. ಸೊ ಎಷ್ಟು ಖುಷಿ ಆಗ್ತಿದೆ ಈ ಒಂದು ರೆಸ್ಪಾನ್ಸು. ನಿಮ್ಮ ಫ್ಯಾನ್ಸ್ ಇದ್ರು ಇಲ್ಲಿವರೆಗೂ, ಆದರೆ ಇವತ್ತು ನಾನು ನೋಡ್ತಾ ಇದ್ದೆ ಥಿಯೇಟ್ರಲ್ಲಿ. ಸೊ ಎಲ್ಲ ಕಡೆ ದರ್ಶನ್ ಸರ್ ಫ್ಯಾನ್ಸ್ ಕೂಡ ಕಾಣಿಸ್ಕೊಳ್ತಾ ಇದ್ರು. ಆ ಬಗ್ಗೆ ಎಷ್ಟು ಖುಷಿ ಇದೆ ನಿಮಗೆ ಸಾಥ್ ನೀಡೋದಕ್ಕೆ ಅವರೆಲ್ಲರೂ ಕೂಡ ಬಂದಿರುವಂಥದ್ದು ಅಭಿಮಾನದಿಂದ. ತುಂಬ ಖುಷಿಯಾಗುತ್ತೆ ಮೇಡಮ್. ವಾಮನ 4ನೇ ಚಿತ್ರ. ಸೊ ಎಲ್ಲ ಕಡೆನೂ ಬರೀ ನಮ್ಮ ಬೆಂಗಳೂರು ಅಂತಲ್ಲ, ಎಲ್ಲ ಕಡೆನೂ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ ಅಂತ ಕೇಳ್ಪಟ್ಟೆ. ಹಾಗೆ ನನ್ನ ಪ್ರೀತಿ ಒಂದು ವರ್ಗದ ಜೊತೆಗೆ ನಮ್ಮ ದರ್ಶನ್ ಅಣ್ಣನ ಸೆಲೆಬ್ರಿಟೀಸ್ಗಳು ಎಲ್ಲರೂ ಇವಾಗ ಏನು ಅಣ್ಣನ ಸಿನಿಮಾಗೆ ಅವರು ಯಾವ ರೀತಿ ಬೆಂಬಲ ಕೊಟ್ಟು ಆಚರಣೆ ಮಾಡ್ತಿರೋ, ಲೈಕ್ ಅದು ಬಂದರೆ ಅವ್ರ ಒಂಥರ ಸೆಲೆಬ್ರೇಷನ್ ಥರ ಇತ್ತು. ನಮ್ಮ ಸಿನಿಮಾಗೂ ಅಷ್ಟೇ ಪ್ರೀತಿ ಪ್ರೋತ್ಸಾಹ ಇವತ್ತೇ ಅಂತ ಅಲ್ಲ, ನಾನು ಯಾವತ್ತು ವಾಮನ ಪ್ರಮೋಷನ್ ಮತ್ತೆ ಸ್ಟಾರ್ಟ್ ಮಾಡೋದು ಅವತ್ತಿಂದ ಇವತ್ತಿನವರೆಗೂ ಪಾಪ ಅದೇ ರೀತಿ ಪ್ರೋತ್ಸಾಹ ಬೆಂಬಲ ಕೊಡ್ತಾ ಬಂದರೆ ನಾನು ಸದಾ ಯಾವಾಗಲೂ ಚಿರಋಣಿ ಆಗಿರ್ತೀನಿ. ಸರ್, ಇವತ್ತು ಅಭಿಮಾನಿಗಳು ನೋಡಿದ್ದಾರೆ, ಸಿನಿಮಾನ ಮೆಚ್ಕೊಂಡಿದ್ದಾರೆ. ನಿನ್ನೆ ದರ್ಶನ್ ಅವರು ಸಿನಿಮಾ ನೋಡಿರುವಂಥದ್ದು. ಸೊ ಸ್ಪೆಷಲಿ ಧನ್ವೀರ್ ಅವ್ರಿಗೆ ಸಿನಿಮಾ ಮುಗಿದ ಮೇಲೆ, ಅಂದರೆ ಎಂಡ್ ಕಾರ್ಡ್ ಬಿದ್ದ ಮೇಲೆ ಪಕ್ಕದಲ್ಲೇ ಕೂತಿದ್ರು, ಏನು ಹೇಳಿದ್ರು ಅಂತ. ಇಲ್ಲ, ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಅದೇ ಪ್ರತಿ 3 ಸಿನಿಮಾಗಿಂದ ಆ್ಯಕ್ಟಿಂಗಲ್ಲೆಲ್ಲ ಪ್ರತಿಯೊಂದರಲ್ಲೂ ಇಂಪ್ರೂವ್ಮೆಂಟ್ ಇದೆ. ಬಟ್ ಕೆಲವೊಂದು ಚೇಂಜಸ್ ಮಾತ್ರ ಹೇಳಿದ್ದಾರೆ, ಕತ್ತಿಂಗ್ ಸ್ಕ್ರಿಪ್ಟ್ ಇದು ಮಾಡ್ಕೊಬೇಕಾದ್ರೆ ಮಾತ್ರ. ಮಿಕ್ಕಿದೆಲ್ಲ ಅವರು ಕಂಪ್ಲೀಟಾಗಿ ಎಂಜಾಯ್ ಮಾಡಿದ್ದಾರೆ ಸಿನಿಮಾ. ಸೊ ನಿಮ್ಮನ್ನ ಮೊದಲನೇ ದಿನದಿಂದ ನೋಡ್ಕೊಂಡು ಬಂದಿದ್ದೀನಿ, ಎಲ್ಲ ಸಿನಿಮಾಗಳನ್ನ ನೋಡಿದ್ದೀನಿ ಅಂತ. ಸ್ಪೆಷಲಿ ಎಲ್ಲ ಸಿನಿಮಾಗಳನ್ನ 3 ಸಿನಿಮಾಗಳ ಹೆಸರು ಹೇಳ್ಕೊಂಡು ಅಷ್ಟು ತುಂಬ ಚೆನ್ನಾಗಿ ನಿಮ್ಮನ್ನ ಅಬ್ಸರ್ವ್ ಮಾಡಿದ್ದಾರೆ. ಅವ್ರು ಮಾಸ್ ಹೀರೋ, ನೀವು ಈಗ ಮಾಸ್ ಹೀರೋ ಆಗಿ ಎಂಟ್ರಿ ಕೊಟ್ಟಿದ್ದೀರಾ. ಸೊ ಮಾಸ್ ಹೀರೋಗೆ ಮಾಸ್ ಇನ್ನೊಬ್ಬ ಹೀರೋ, ಬಿಗ್ ಹೀರೋ ಮಾಸ್ ಮಹಾರಾಜ ಏನು ಹೇಳಿದ್ರು ಅಂತ. ಏನಿಲ್ಲ, ಅವ್ರ ಜರ್ನಿಲಿ ನಡೆದಂಥ ಕೆಲವೊಂದು ಟಿಪ್ಸು ಸಂದೇಶಗಳು ನಮ್ಗೆ ಕೊಡ್ತಾ ಇರ್ತಾನೆ. ಇವತ್ತೇ ಅಂತಲ್ಲ, ನಿನ್ನೆ ಸಿನಿಮಾ ನೋಡಿದ್ರು ಅಂತಲ್ಲ, ನಾನು ಇಂಡಸ್ಟ್ರಿಗೆ ಬಂದಾಗ ಪ್ರತಿ ಹೆಜ್ಜೆಲೂ ಅವ್ರು ನನಗೆ ಹೇಳ್ತಾನೆ ಬಂದಿದ್ದಾರೆ ಹಿಂಗೆ ಮಾಡೋಂಗೆ. ಸೊ ಅದನ್ನು ಪರಿಪಾಲನೆ ಮಾಡ್ತಾರೆ. ನಿಮ್ಗೊಂದು ಕ್ರೆಡಿಟ್ ಕೂಡ ಕೊಟ್ಟರು, ಅಂದರೆ ಲವ್ ಮಾಡೋಕ್ಕೆ ನನಗೆ ಧನ್ವೀರ್ ಅಷ್ಟು ಬರಲ್ಲ ಅಂತ, ಅಷ್ಟು ಚೆನ್ನಾಗಿ ಲವ್ ಮಾಡಿದ್ದೀರಾ ಅಂತ. ಇಲ್ಲ, ಸುಮ್ಮನೆ ಕಿಂಡಲ್ ಮಾಡಿದ ಮೇಡಮ್. ಮುದ್ದು ರಾಕ್ಷಸಿ ಸಾಂಗ್ ಅವ್ರಿಗೆ ಇಷ್ಟ ಅಲ್ವಾ, ಸೊ ಅಲ್ಲಿ ಇದು ಮಾಡೋಕ್ಕಾದ್ರೆ ರೇಗಿಸ್ತಾ ಇದೆ ಅಷ್ಟೇ. ಓಕೆ ಸರ್, ದೆನ್ ಇನ್ನು ಏನಾದರೂ ಪರ್ಸ್ನಲಿ ರಾತ್ರಿ ಎಲ್ಲ ಅವ್ರ ಜೊತೆನೇ ಇದ್ರಿ ಅಂತ ಕೇಳ್ಪಟ್ಟಿದ್ದೀನಿ, ದರ್ಶನ್ ಸರ್ ಜೊತೆ. ಸ್ಪೆಷಲಿ ನನಗೆ ಇನ್ನೊಂದು ಇಷ್ಟ ಆಗಿದ್ದು ಅಂತಂದರೆ ಕಾಲು ನೋವು, ಬೆನ್ನು ನೋವು ಅವ್ರಿಗೆ ತುಂಬ ಇತ್ತು, ಆದರೂ ಕೂಡ ಬಂದು ನಿಮ್ಮ ಸಿನಿಮಾ ನೋಡಿದ್ದಾರೆ. ಸೊ ಏನು ಹೇಳ್ತೀರಿ ಅದ್ರ ಬಗ್ಗೆ? ಏನಿಲ್ಲ ಮೇಡಮ್, ಯಾವತ್ತೂ ಅವ್ರಿಗೆ ಚಿರಋಣಿ ಆಗಿರ್ತೀನಿ. ಪಾಪ ಅವ್ರು ಅಷ್ಟು ಕಾಲು ನೋವು, ಅಷ್ಟು ಬೆನ್ನು ನೋವು ಇದ್ರೂ ಸಹ ನಮ್ಮ ಸಿನಿಮಾ ನೋಡಬೇಕು ಅಂತ ಕೊನೆ ಮೂಮೆಂಟ್ ಬಂದು ನೋಡಿದ್ರಲ್ಲ, ಆವಾಗಲೂ ಸಾಯೋವರೆಗೂ ಚಿರಋಣಿ ಆಗಿರ್ತೀನಿ ಮೇಡಮ್. ಜೊತೆಗೆ ನಿಮಗೆ ನಿಮ್ಮ ಅಪ್ಪ ಅಮ್ಮಂಗೂ ಹೇಳಿದರು ಆದಷ್ಟು ಬೇಗ ಮದುವೆ ಮಾಡಿ ಮೂಗ್ದಾರ ಹಾಕಿ ಅಂತಂದು ಹೇಳ್ಬಿಟ್ಟು. ಯಾವಾಗ ಸದ್ಯಕ್ಕಿಲ್ಲ ಮೇಡಮ್, ಸದ್ಯ ಕೆರಿಯರ್ ನೋಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಈಗ ಹೋಗೋ ಪ್ರಮೋಷನ್ಗೆ ಸದ್ಯ ಕೆರಿಯರ್ ಅಷ್ಟೇ. ಮತ್ತೆ ದೆನ್ ಇವಾಗ ದರ್ಶನ್ ಸರ್ ಮುದ್ದು ರಾಕ್ಷಸಿ ಬಿಗ್ ಸ್ಕ್ರೀನಲ್ಲಿ ನೋಡಿದ್ದು ಏನು ಹೇಳಿದ್ರು ಆ್ಯಕ್ಚುಲಿ? ಇಲ್ಲ, ಬಿಗ್ ಸ್ಕ್ರೀನ್ ಅಂತಲ್ಲ, ಅವ್ರು ಸಾಂಗ್ ಬಂದಾಗಿನೂ ತುಂಬ ಇಷ್ಟ ಆದ ಸಾಂಗ್ ಇರೋದು. ಮತ್ತು ನೋಡಿದಾಗೂ ಸುಮ್ಮನೆ ಕಿಂಡಲ್ ಮಾಡ್ತಾ ಇದೆ ಅಷ್ಟೇ. ಸರ್, ಒಂದು ಕಡೆ ಅವ್ರ ಬಗ್ಗೆ ಕೋರ್ಟ್ಗೆ ಹಾಜರಾಗಿಲ್ಲ, ಸಿನಿಮಾಗೆ ಬಂದಿದ್ದಾರೆ ಅಂತ. ಇದು ಏನು ತೋರಿಸುತ್ತೆ ಅಂದರೆ ನಿಮ್ಮ ಮೇಲಿನ ಪ್ರೀತಿ ತೋರಿಸುತ್ತೆ. ಯಾಕಂದರೆ ಅವ್ರು ರಿಸ್ಕ್ ತಗೊಂಡು ಬಂದಿರೋವಂಥದ್ದು. ಸೊ ಅದಕ್ಕೆ ಕಾರಣ ಕೂಡ ಇದೆ, ನೀವು ಅವ್ರ ಜೊತೆ ತಮ್ಮನ ಥರ ಅವ್ರ ಕಷ್ಟದ ದಿನಗಳಲ್ಲಿ ಅವ್ರ ಜೊತೆ ಇದ್ದಿದ್ದು. ಸೊ ಅದ್ರ ಬಗ್ಗೆ ಎಲ್ಲ ಹೇಳೋದಾದರೆ, ಇವಾಗ ಈ ಕ್ಷಣಕ್ಕೆ ನೀವು ಸಹಾಯ ಮಾಡಿರ್ಬೋದು, ಅದನ್ನು ಮರೆಯೋರೇ ಜಾಸ್ತಿ, ಓಕೆನಾ? ಆದರೆ ನೀವು ಅವ್ರ ಜೊತೆ ನಿಂತಿದ್ದನ್ನ ಲಕ್ಷ್ಮಣನ ಥರ ಅವರು ಬಂದು ಇವತ್ತು ನಿಮಗೂ ಕೂಡ ಅದೇ ಥರ ಅಣ್ಣನ ಥರ ಬಂದು ಅವರು ನಿಮ್ಮ ಜೊತೆ ನಿಂತಿರುವಂಥದ್ದು ಸಿನಿಮಾಗೆ. ಸೊ ಅದ್ರ ಬಗ್ಗೆ ಎಲ್ಲ ಹೇಳೋದು. ನಾನೇನು ಸಹಾಯ ಮಾಡಿಲ್ಲ ಮೇಡಮ್, ಅದು ನಮ್ಮದು ಕರ್ತವ್ಯ. ಅವ್ರ ಋಣ ನಮ್ಮ ಮೇಲಿದೆ, ನಾವು ಸಹಾಯವರೆಗೂ ಅವ್ರ ಜೊತೆಗೆ ಇದ್ದೇ ಇರ್ತೀವಿ. ಬಟ್ ಅದೇ ನೀವು ಹೇಳ್ದಂಗೆ ಆ ಕೋರ್ಟ್ ಪಾಪ ಬೆನ್ನು ನೋವು ಇದ್ರೂ ಹೋಗೋಕ್ಕಾಗಿರಲಿಲ್ಲ. ಬಟ್ ಸ್ಟಿಲ್ ನಮ್ಮದು ಸಿನಿಮಾ ಅಂತ ಬಂದ ಪಾಪ ಕೊನೆ ಮೂಮೆಂಟಲ್ಲಿ ಇಲ್ಲ ನಾವು ನೋಡಲೇಬೇಕು ಅಂತ ಇದು ಮಾಡಿ ಅಷ್ಟು ನೋವು ಇದ್ರೂ ಬಂದ್ರಲ್ಲ, ಯಾವಾಗಲೂ ಸಹಾಯವ್ರಿಗೆ ಚಿರಋಣಿ ಆಗಿರ್ತೀವಿ ಮೇಡಮ್. ಜೊತೆಗೆ ನಾವು ಇನ್ನೊಂದು ಎಕ್ಸ್ಪೆಕ್ಟ್ ಮಾಡಿದ್ವಿ, ದರ್ಶನ್ ಅವ್ರ ಜೊತೆ ವಿಜಯಲಕ್ಷ್ಮಿ ಅವರು ಬರ್ತಾರೆ ಅಂತ ಹೇಳ್ಬಿಟ್ಟು. ಯಾಕಂದರೆ ಅವ್ರಿಗೆ ಮುದ್ದು ರಾಕ್ಷಸಿ ಸಾಂಗ್ ಅಂದರೆ ಇಷ್ಟ, ಮತ್ತು ದರ್ಶನ್ ಅವರು ಅವ್ರನ್ನ ಮುದ್ದು ರಾಕ್ಷಸಿ ಅಂತ ಅಂದರು. ಸೊ ಯಾಕೆ ಮುದ್ದು ರಾಕ್ಷಸಿ ಅವರು ನಿಮ್ಮ ಸಿನಿಮಾ ನೋಡೋದಕ್ಕೆ ಬಂದಿಲ್ಲ? ನೆಕ್ಸ್ಟ್ ಏನಾದರೂ ಯಾವಾಗಾದರೂ ಬರ್ತಾರಾ? ಯಾವ್ದಾದ್ರು ಮಾಲಲ್ಲಿ ಸಿನಿಮಾ ಎಲ್ಲ ಹೊರಗಡೆ ಇದ್ರಂತೆ, ಅದು ಕಾರಣ ಬಂದಿಲ್ಲ. ಖಂಡಿತ ಬಂದಿರೋರು, ಸ್ವಲ್ಪ ಎಲ್ಲ ಹೊರಗಡೆ ಹೋಗಿರೋ, ಲೇಟ್ ತಡ ಆಯಿತು ಅಂದ್ಬಿಟ್ಟು ಅದು ಬಂದಿದೆ. ಸರ್, ನಿಮ್ಮ ಕಾಲು ಬಗ್ಗೆ ಅವ್ರು ಹೇಳಿದ್ದು ನನಗೆ ಅರ್ಥನೇ ಆಗಲಿಲ್ಲ. ಯಾಕೆ ಕಾಲು ಸಖತ್ತಾಗಿ ಯೂಸ್ ಮಾಡಿದ್ಯಾ ಅಂತ ಹೇಳಿದ್ರು. ಅಂದರೆ ಈ ವಾಮನ ಸಿನಿಮಾ ಇರೋದೇ ಪಾದದ ಬೇಸ್ ಮೇಲೆ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಏನದು, ಯಾಕೆ? ಇಲ್ಲ, ಫೈಟ್ಸಲ್ಲಿ ಯೂಶಲಿ ಅಣ್ಣ ಹೇಳಿದ ಪ್ರಕಾರ ಲೈಕ್ ನಮ್ಮ ಹುದ್ದಕ್ಕಿರೋರಿಗೆ, ಸ್ವಲ್ಪ ಹೈಟ್ ಇರೋರಿಗೆ ಅಲ್ಲಿ ಕಾಲ್ನ ಲೆಗ್ಸ್ನ ಯೂಸ್ ಮಾಡೋದು ತುಂಬ ಚೆನ್ನಾಗಿ ಕಾಣುತ್ತೆ ಸ್ಕ್ರೀನ್ ಮೇಲೆ ಅಂತ. ಸೊ ಅದನ್ನು ಪರ್ಫೆಕ್ಟಾಗಿ ಮಾಡಿದ್ದಾರೆ, ಯಾರು ಮಾಸ್ಟರ್ ಮಾಡಿಸಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಅದನ್ನ ಹೇಳ್ತಾ ಇದ್ದಾರೆ. ಸರ್, ಮದರ್ ಸೆಂಟಿಮೆಂಟ್ ಬಗ್ಗೆ ಎಲ್ಲರೂ ಮಾತಾಡ್ತಿದ್ದಾರೆ ಸಿನಿಮಾದಲ್ಲಿ. ದರ್ಶನ್ ಸರ್ ಕೂಡ ಮೆಚ್ಕೊಂಡ್ರು, ಮದರ್ ಸೆಂಟಿಮೆಂಟ್ ತುಂಬ ಇಷ್ಟ ಆಯಿತು ಅಂತ. ಧನ್ವೀರ್ ಅವರು ಅದರ ಜೊತೆ ನಿನ್ನೆ ಅವರು ಮದುವೆ ಮಾಡ್ತೀವಿ ಅಂತಂದಾಗ ಹೌದು ಆದಷ್ಟು ಬೇಗ ಮಾಡ್ತೀವಿ ಅಂತ ನಿಮ್ಮ ತಾಯಿ ಕೂಡ ಹೇಳ್ತಾ ಇದ್ರು. ಸ್ಪೆಷಲಿ ನಿಮ್ಮ ತಂದೆ ತಾಯಿ ಏನು ಹೇಳಿದ್ರು, ಮತ್ತು ಅದನ್ನು ಬಿಟ್ಬಿಟ್ರು ದರ್ಶನ್ ಅವರು ನಿಮ್ಮ ತಂದೆ ತಾಯಿಗೆ ಏನಾದರೂ ಬೇರೆ ಏನಾದರೂ ಹೇಳಿದ್ರ ಅಂತ? ಏನು ಇಲ್ಲ ಮೇಡಮ್, ಸಪ್ರೇಟಾಗಿ ನೀವು ನೋಡಿದಷ್ಟೇ ಹೇಳಿದ್ರಷ್ಟೇ. ಕೂತ್ಕೊಂಡು ಅವ್ರ ಜೊತೆ ಸಿನಿಮಾ ಎಂಜಾಯ್ ಮಾಡಿದ್ರು. ನಮ್ಮ ತಂದೆ ತಾಯಿನಾಗಿರ್ಬೋದು, ಅವ್ರಿಗೂ ಖುಷಿ ಅಲ್ವಾ, ಸೊ ಅವರು ಕೂತ್ಕೊಂಡು ಎಂಜಾಯ್ ಮಾಡಿದ್ರು.
ಸರ್ ಈಗ ಹೊರಗಡೆ ಮತ್ತೊಂದಿಷ್ಟು ಅಂದರೆ ಚಿಕ್ಕಣ್ಣ ಮತ್ತು ಅವರು ಸಾಕ್ಷಿ ಅವರು ಸಿನಿಮಾ ನೋಡಬಾರ್ದಿತ್ತು ಅನ್ನೋ ಒಂದು ಮಾತುಕತೆ ಕೂಡ ಆಗ್ತಾ ಇದೆ. ಸೊ ಅದ್ರ ಬಗ್ಗೆ ಹೇಳೋದಾದರೆ ಲೈಕ್ ಏನೇ ಆಗಲಿ ನಾವು ಬರ್ತೀವಿ ಅಂತ ಹೇಳ್ಬಿಟ್ಟು ಚಿಕ್ಕಣ್ಣ ಸರು ನಿಮ್ಮ ಇಂಟರ್ವ್ಯೂಯಲ್ಲೆಲ್ಲ ಭಾಗಿಯಾಗಿದ್ದರು. ಈ ಸಪೋರ್ಟು ಇದು ಯಾರಿಗೂ ಸಿಗಲ್ಲ ಸರ್. ಅಂದರೆ ಇಂಡಸ್ಟ್ರಿ ಅವರು ಈಗ ಒಂದು ಪೋಸ್ಟ್ ಹಾಕಿ ಅಂತಂದ್ರೇ ಕೆಲವರು ಹಿಂದು ಮುಂದೆ ನೋಡ್ತಾರೆ. ಅಂಥದ್ರಲ್ಲಿ ಅವ್ರು ನಿಮ್ಮ ಇಂಟರ್ವ್ಯೂಗೆ ಬಂದು ಕುತ್ಕೊಂಡಿರುವಂಥದ್ದು ಚಿಕ್ಕಣ್ಣ ಅವರು ನಿನ್ನೆ ರಿಸ್ಕ್ ಇದೆ ಅಂತ ಗೊತ್ತಿದ್ರೂ ಬಂದು ಸಿನಿಮಾ ನೋಡಿರೋವಂಥದ್ದು. ಸೊ ಅದ್ರ ಬಗ್ಗೆ ಹೇಳೋದಾದರೆ ಏನು ನನ್ನ ಪ್ರಕಾರ ಎಲ್ಲೂ ಲೀಗಲ್ ಟರ್ಮ್ಸಲ್ಲಿ ಎಲ್ಲೂ ಭೇಟಿ ಆಗಬಾರ್ದು ಅಂತೆಲ್ಲ ಕೊಟ್ಟಿದ್ದಾರೆ ಅಂತ ನನಗೆ ನನ್ನ ಪ್ರಕಾರ ಎಲ್ಲೂ ಗೊತ್ತಿಲ್ಲ. ಬಟ್ ಅದೇನಕ್ಕೆ ಅದನ್ನ ಇಶ್ಯೂ ಮಾಡ್ತಾರೆ ನನಗಂತೂ ಗೊತ್ತಿಲ್ಲ. ಅದು ಬಿಡಿ ಕೋರ್ಟ್ ನೋಡ್ಬೋದು ಅಷ್ಟೇ. ಸ್ಪೆಷಲಿ ನಿಮ್ಮ ಅಭಿಮಾನಿಗಳಿಗೆ ಮತ್ತು ಎಲ್ರಿಗೂ ಏನು ಹೇಳ್ತೀರಾ, ಸೆಲೆಬ್ರಿಟೀಸ್ ಅಂದರೆ ದರ್ಶನ್ ಅವ್ರ ಫ್ಯಾನ್ಸ್ಗೆ ಏನು ಹೇಳೋದಕ್ಕೆ ಬಯಸ್ತೀರಾ? ನೆಕ್ಸ್ಟು ಏನೆಲ್ಲ ಪ್ಲಾನ್ಸ್ ಇದೆ ವಾಮನ ಬಗ್ಗೆ ಅಂತ? ಇಲ್ಲ ಮೇಡಮ್, ಈ ಸದ್ಯಕ್ಕೆ ಪ್ರಮೋಷನ್ಸ್ ಇದೆ, ಪ್ರತಿ ಥಿಯೇಟರ್ಗಳನ್ನ ವಿಸಿಟ್ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ನಾನು ಇವತ್ತೇನು ಅಂದ್ಕೊಂಡಿದ್ದೋ ಅದಕ್ಕಿಂತ ದೊಡ್ಡ ಮಟ್ಟಕ್ಕೇ ನಮ್ಮ ದರ್ಶನಣ್ಣನ ಸೆಲೆಬ್ರಿಟೀಸ್ ಆಗಿರ್ಬೋದು, ಕರ್ನಾಟಕ ಜನತೆ ಮೊದಲನೇ ಶೋಯಿಂದನೇ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಮೇಡಮ್. ಏನಿಲ್ಲ ಮೇಡಮ್, ಸಹಾಯವರೆಗೂ ಜೊತೆ ಇರ್ತೀವಿ, ಇನ್ನೇನು ಹೇಳೋದು. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಇದಿಷ್ಟು ಧನ್ವೀರ್ ಗೌಡ ಅವರ ಮಾತು. ವಾಮನ ಸಿನಿಮಾ ತುಂಬ ಚೆನ್ನಾಗಿ ಮೂಡ್ ಬಂದಿದೆ, ಎಲ್ಲ ಥಿಯೇಟರ್ಗಳಲ್ಲೂ ಇದೆ. ಈವನ್ ದರ್ಶನ್ ಸರ್ ಸಹ ನೋಡಿ ಆ ಸಿನಿಮಾನ ಮೆಚ್ಕೊಂಡಿದ್ದಾರೆ. ಸೊ ನೀವು ಕೂಡ ಆದಷ್ಟು ಬೇಗ ಹೋಗಿ ವಾಮನ ಸಿನಿಮಾನ ಕಣ್ತುಂಬ್ಕೊಳ್ಳಿ, ಶೋಕ್ದಾರ್ಗೆ ಸಪೋರ್ಟ್ ಮಾಡಿ. ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆ ಮಂಗಳರಾಜ್ ಗೋಪಾಲ್, TV9 ಬೆಂಗಳೂರು.